ಇವತ್ತು ನಾವು ಮಾಡ್ತಾಯಿದ್ದೀವಿ ಯಮ್ಮಿ ರುಚಿಕರ ಉಳ್ಳ ಒಂದು ಗುಲಾಬ್ ಜಾಮೂನ್. ಅದನ್ನು ಹೇಗೆ ಮಾಡುವುದು ಎಂದು ನೋಡೋಣ ಬನ್ನಿ. ಮೊದಲಿಗೆ ನಾನು MTR ಗುಲಾಬ್ ಜಾಮೂನ್ ಪ್ಯಾಕೆಟನ್ನು ಕತ್ತರಿಸಿಕೊಂಡು ಒಂದು ಬೌಲಿಗೆ ಶಿಫ್ಟ್ ಮಾಡಿಕೊಳ್ಳುತ್ತಿದ್ದೇನೆ. ನಂತರ ಒಂದು ಲೋಟ ಹಾಲನ್ನು ತೆಗೆದುಕೊಂಡು ಅದನ್ನು ಸರಿ ಹೊಂದುವಂತೆ ಕಲಿಸಿಕೊಳ್ಳೋಣ ಬನ್ನಿ. ಹಿಟ್ಟು ಸರಿಯಾಗಿ ಕೈಗೆ ಅಂಟದಾಗೆ ಮೃದುವಾಗಿ ಹೊಂದುವಂತೆ ಕಲಸುವ ತನಕ ಕಲಸಿ. ಈ ರೀತಿ ಹಿಟ್ಟು ಸರಿ ಹೊಂದಿದ ನಂತರ ಇದನ್ನು ಉಂಡೆ ಕಟ್ಟಿಕೊಳ್ಳಿ. ಉಂಡೆ ನಿಮಗೆ ಯಾವ ರೀತಿಯಲ್ಲಾದರೂ ಕಟ್ಟಿಕೊಳ್ಳಬಹುದು. ನಾವು ಈಗ ಉಂಡೆ ರೌಂಡಾಗಿ ಮಾಡ್ತಿದ್ದೀವಿ. ಮೊದಲಿಗೆ ಫಸ್ಟು ಪ್ಯಾನ್ನಲ್ಲಿ ಸಕ್ಕರೆ ಪಾಕ ರೆಡಿ ಮಾಡಿಕೊಳ್ಳೋಣ ಬನ್ನಿ. 1 ಕಪ್ ಸಕ್ಕರೆಗೆ ಅದು ಸಕ್ಕರೆ ಎಷ್ಟು ನಿಮಗೆ ಗಟ್ಟಿ ಬೇಕೋ ಅಷ್ಟು ನೀರನ್ನು ಹಾಕಿಕೊಂಡರೆ ಸಾಕು. ನಾನು ಈಗ 2 ಬೌಲಷ್ಟು ನೀರನ್ನು ಹಾಕಿಕೊಂಡಿದ್ದೇನೆ. ನಿಮಗೆ 1 ಬೌಲಾದರೂ ಹಾಕಬಹುದು ಕಮ್ಮಿ ಜಾಮೂನ್ ಮಾಡೋದಿದ್ದರೆ. ನಾನಿಲ್ಲಿ ಒಂದು ಪೂರ್ತಿ ಮಾಡ್ತಿರೋದ್ರಿಂದ ನನಗೆ 2 ಬೌಲ್ ನೀರು ಬೇಕಾಗಿದೆ. ಈಗ ಹಿಟ್ಟು 5 ನಿಮಿಷ ಬನ್ನಿ ಉಂಡೆ ಕಟ್ಕೊಳ್ತಿದ್ದೀನಿ. ನಾನು ಈ ಸೈಜಲ್ಲಿ ಕಟ್ಕೊಂಡಿದ್ದೀನಿ. ನೀವು ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಕಟ್ಕೊಳ್ಳಿ. ಕಟ್ಟಿ ಉಂಡೆಗಳನ್ನು ಕಟ್ಟಿ ಚೆನ್ನಾಗಿ ಗಟ್ಟಿಯಾಗಿ ಕಟ್ಟಿ. ನೋಡಿ, ನಾನೀಗ ಉಂಡೆ ಎಲ್ಲ ಕಟ್ಕೊಂಡಾಗಿದೆ. ಈಗ ಪಾಕನು ರೆಡಿ ಆಗೋಷ್ಟೊಳಗಡೆ ಈಗ ಪಾಕಕ್ಕೆ ಏಲಕ್ಕಿ ಹಾಕೊಳ್ಳೋ ಸಮಯ. ಏಲಕ್ಕಿ ಹಾಕೊಳ್ಳೋಣ ಬನ್ನಿ. ಚಟ ಪಟ ಒನ್ ಮಾರ್ ಜಲ್ದಿ ಏಲಕ್ಕಿಯನ್ನು ಹಾಕಿಕೊಂಡು ಯಾಲಕ್ಕಿ ಹಾಕಿಕೊಂಡ ನಂತರ 2 ನಿಮಿಷ ಕುದಿಯಲು ಬಿಡಿ. ಅದು ಯಾಲಕ್ಕಿ ತನ್ನ ಘಮವನ್ನು ಬಿಡುವ ತನಕ ಅದು ಕುದಿಯಬೇಕು. ನಂತರ ತಿರುಗಿ ಅದನ್ನು ಪಾಕವನ್ನು ಸೈಡಿಗೆ ಎತ್ತಿ ಮಡಿಕೊಳ್ಳೋಣ ಬನ್ನಿ. ಈಗ ಪಾಕ ರೆಡಿಯಾಗಿದೆ. ಬನ್ನಿ ನೀವು ಬನ್ನಿ. ಈಗ ಉಂಡೆ ಕಟ್ಟಾಗಿದೆ. ಈಗ ಒಂದು ಪ್ಯಾನ್ ಮಡಗೋ ಸಮಯ. ಪ್ಯಾನಿಗೆ 1 ಬೌಲಷ್ಟು ಎಣ್ಣೆಯನ್ನು ಹಾಕೊಳ್ಳೋಣ ಬನ್ನಿ. ಫಸ್ಟು ಬಾಳೆ ಇರೋದನ್ನ ಕ್ಲೀನ್ ಮಾಡಿ ಒಂದು ಪ್ಯೂರ್ ಎಣ್ಣೆಯನ್ನು ಬಳಸಿ. ನಾವಿಲ್ಲಿ ಸಂಪೂರ್ ಎಣ್ಣೆ ಬಳಸಿದ್ದೀವಿ. ಬನ್ನಿ ಇದನ್ನು ಎಣ್ಣೆಗೆ ಬಿಡೋಣ. ಅದು ಒಳ್ಳೆ ಇದು ಥರ ಬರಬೇಕು. ಅದು ಗುಲಾಬ್ ಜಾಮೂನ್ ಥರ ಬರಬೇಕದು. ಹೆಂಗೆ ಬರ್ತಿದೆ ನೋಡಿ. ಅದರ ಟೇಸ್ಟು ಸೂಪರ್ ಥರ ಇರುತ್ತೆ ನೋಡಿ. ಬನ್ನಿ ಅದು ಬೇಲಿ ಅದು ಬೆಂದಾದ್ಮೇಲೆ ಚೆನ್ನಾಗಿರುತ್ತೆ. ನೋಡೋಣ. ನೋಡಿ ಯಾವ ಥರ ಬಣ್ಣ ಬದಲಾಯಿಸಿದೆ. ಉಸಿರು ಒಳ್ಳೆ ಥರ ಬದಲಾಯಿಸ್ತಿದೆ ಬಣ್ಣನ. ಆಹಾ, ಗುಲಾಬ್ ಜಾಮೂನ್ ನಿನ್ನ ನೋಡ್ತಾ ಇದ್ದರೆ ತಿನ್ನಬೇಕು ಅನಿಸುತ್ತೆ. ಆದರೆ ಇದು ಇನ್ನೂ ಗುಲಾಬ್ ಜಾಮೂನ್ ಆಗಿಲ್ಲ. ಇದು ಬರೀ ಡ್ರೈ ಜಾಮೂನ್, ಇನ್ನೂ ಡ್ರೈಯೂ ಆಗಿಲ್ಲ. ಈ ಥರ ಬಂತು. ಈಗ ನೋಡಿ ಹೀಗೆ ಬಂದಿದಲ್ಲ ಪಾನಕ. ಈ ಪಾನಕಕ್ಕೆ ನಾವು ಮಾಡಿರ್ತೀವಲ್ಲ ಡ್ರೈ ಜಾಮೂನು, ಆ ಜಾಮೂನ್ನ ಇದಕ್ಕೆ ಹಾಕಬೇಕು. ಬನ್ನಿ ಹಾಕೋಣ. ಈ ಡ್ರೈ ಜಾಮೂನ್ ಇದೆಯಲ್ಲ ಇದನ್ನು ಇದಕ್ಕೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆಯಿಂದ 1 ಅವರ್ ಇಲ್ಲ 2 ಅವರ್ ಬಿಟ್ಟರೆ ಇದು ಚೆನ್ನಾಗಿ ಹರಳುತ್ತೆ. ಈ ಹರಳಿರುತ್ತಲ್ಲ ಆಗ ಅದು ತುಂಬ ಸ್ಮೂತಾಗಿ ಇರುತ್ತೆ ತಿನ್ನೋಕ್ಕೆ. ಒಳ್ಳೆ ಇದು ಗುಲಾಬ್ ಜಾಮೂನ್ ಅಂದರೆ ನಮ್ಮಮ್ಮ ಮಾಡೋ ಥರ ನೆನಪಾಗ್ಬಿಡ್ಬೇಕು. ಅದಕ್ಕೆ ನಾನು ಮದರ್ಸ್ ಕಿಚನ್ ಅಂತ ಮಾಡಿರೋದು. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಮನೇಲಿ ಮಾಡಿ ಇಷ್ಟ ಆದರೆ ₹2 ಪೇ ಮಾಡಿ. ಇದು ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನನ್ನ ಒಂದು ಮನವಿ. ದಯವಿಟ್ಟು ಪ್ಲೀಸ್.